ನಮ್ಮಮ್ಮ ಅವರೆಲ್ಲ ಮಾಡ್ಕೊಂಡು ಬಂದಿದ್ದು. ಹಾಗಾಗಿ ಮುದ್ದೆ ಜೊತೆಗೆ ಒಂದೊಳ್ಳೆ ಕಾಂಬಿನೇಷನ್ ಮೊಸರು ಖಾರ ನಾನಿವತ್ತು ತೋರಿಸ್ತಾ ಇದ್ದೀನಿ. ಅದಾದ್ರೆ ಈ ಬಿಸಿಲಿಗೆ ಒಳ್ಳೆ ಎಪ್ಪಾಕಿರೋ ಮೊಸರು, ಜೀರಿಗೆ. ಈಗ ಇದು ಒಂದು ರೌಂಡ್ ಕುದ್ದಿದೆ. ಹಾಯ್ ಎಲ್ರಿಗೂ, ಹೇಗಿದ್ದೀರಾ ಎಲ್ರು? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವು ಎಲ್ರು ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನಿಮ್ಮನೆ ಮಗಳು ಶ್ವೇತಾ ಮಾತಾಡ್ತಾ ಇರೋದು. ಸೊ ಇವತ್ತು ಏನಪ್ಪಾ ರೆಸಿಪಿ ಅಂತ ಅನ್ನೋದಾದ್ರೆ, ಈ ಬಿಸಿಲಿಗೆ ಒಳ್ಳೆ ಮೊಸರು ಖಾರ ಮುದ್ದೆ ಊಟ ಮಾಡ್ತಾ ಇದ್ರೆ ಸಾಕಾಗಿರುತ್ತಲ್ವಾ. ದೇಹಕ್ಕೂ ಕೂಡ ತಂಪು ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೇದು. ಸೊ ಆಲ್ಮೋಸ್ಟ್ ಎಲ್ಲರ ಮನೇಲೂ ಮುದ್ದೆ ಅನ್ನೋದು ಕಾಮನ್ ಆಗೋಗಿದೆ. ಯಾಕಂದ್ರೆ ಇವಾಗ ಆಗಿರ್ಬೋದು, ನಮ್ಮ ಹಿಂದಿನ ಕಾಲದ ಆಹಾರಗಳ ಬಗ್ಗೆ ಆಗಿರ್ಬೋದು, ಆ ಕಾಳುಗಳ ಬಗ್ಗೆ ಆಗಿರ್ಬೋದು, ಮುದ್ದೆ ರೊಟ್ಟಿ ಇದ್ರದ್ದೆಲ್ಲ ಇಂಪಾರ್ಟೆನ್ಸ್ ಇವಾಗ ಎಲ್ಲರಿಗೂ ಗೊತ್ತಾಗಿರೋದ್ರಿಂದ ಎಲ್ಲರೂ ಕಂಪಲ್ಸರಿ ಇವಾಗ ಅಟ್ಲೀಸ್ಟ್ ಮುದ್ದೆ ಊಟ ಮಾಡ್ತಾ ಇರೋದು. ಹಾಗಾಗಿ ಮುದ್ದೆ ಜೊತೆಗೆ ಒಂದೊಳ್ಳೆ ಕಾಂಬಿನೇಷನ್ ಮೊಸರು ಖಾರ ನಾನಿವತ್ತು ತೋರಿಸ್ತಾ ಇದ್ದೀನಿ. ತುಂಬಾ ಹಳೆ ರೆಸಿಪಿ, ಬಟ್ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಅಜ್ಜಿ ನಮ್ಮಮ್ಮ ಅವರೆಲ್ಲ ಮಾಡ್ಕೊಂಡು ಬಂದಿದ್ದು. ಸಖತ್ತಾಗಿರೋದು ಮಾತ್ರ. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ನಿಮ್ಮ ಮಕ್ಳು ಮುದ್ದೆ ಊಟ ಮಾಡಲ್ಲ ಅಂತ ಇದ್ರೆ ಈ ಸಾಂಬಾರ್ ಜೊತೆಗೆ ಮುದ್ದೆನ ಸರ್ವ್ ಮಾಡಿ. ಖಂಡಿತ ಒಂದ್ ಮುದ್ದೆ ಆದ್ರೂ ಅವ್ರು ಕಂಪ್ಲೀಟ್ ಆಗಿ ಊಟ ಮಾಡೇ ಮಾಡ್ತಾರೆ. ಸೊ ಇನ್ಯಾಕ್ ತಡ, ಹಾಗಾದ್ರೆ ಏನೇನ್ ಬೇಕು ಅಂತ ನೋಡ್ಕೊಂಡ್ ಬರೋಣ. ಮೊಸರು ಖಾರಕ್ಕೆ ಆಕ್ಚುಲಿ ಸೋರೆಕಾಯಿ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಸೋರೆಕಾಯಿ ಗೊತ್ತಲ್ಲ, ತುಂಬಾ ತಂಪು ದೇಹಕ್ಕೆ ಇದನ್ನ ತಿನ್ನೋದ್ರಿಂದ. ಆಮೇಲೆ ಈಗಂತೂ ಇದ್ರ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿತಾರೆ, ಯಾಕಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅನ್ನೋ ಕಾರಣಕ್ಕೆ ನಾನು ಒಂದು ಸೋರೆಕಾಯಿ ತಗೊಂಡಿದ್ದೀನಿ. ಸೊ ನಿಮ್ಮ ಮನೆ ಕ್ವಾಂಟಿಟಿ ಪ್ರಕಾರ ಹಾಕೊಳ್ಳಿ. ಆದ್ರೆ ತಿನ್ನುವಾಗ ಸಾರ್ ಜೊತೆಗೆ ಸಖತ್ ಟೇಸ್ಟಿ ಆಗಿರುತ್ತೆ. ಮುದ್ದೆ ಜೊತೆಗೆ ಒಂದೊಂದು ಪೀಸ್ ಹಾಗೆ ಕಡ್ಕೊಂಡು ತಿಂತಿದ್ರೆ ಸೂಪರ್ ಆಗಿರುತ್ತೆ ಮಾತ್ರ. ಆಮೇಲೆ ಹಸಿಮೆಣಸಿನ್ಕಾಯಿ ಅಷ್ಟೇ. ನಿಮ್ಮ ಮನೇಲಿ ಖಾರ ಜಾಸ್ತಿ ಯೂಸ್ ಮಾಡ್ತೀರಾ ಅನ್ನೋದಾದ್ರೆ ಹಾಕ್ಕೊಳ್ಳಿ, ಇಲ್ಲ ಮೀಡಿಯಮ್ ಆಗಿರಲಿ ಅಂದರೆ ಓಕೆ. ನಾನಿಲ್ಲಿ ಒಂದು 7 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಬಟ್ ಖಾರ ಇಲ್ಲ ಇದು ಮೆಣಸಿನ್ಕಾಯಿ, ಅದಕ್ಕೆ ಹಂಗಾಗಿ 7 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ನಾನು ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವು ತೊಗೊಂಡಿದ್ದೀನಿ. ಹಾಗೆ ಶೇಂಗಾ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು, ಜೀರಿಗೆ, ಕೊತ್ತಂಬರಿ ಬೀಜ, ಈರುಳ್ಳಿ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ರುಬ್ಕೊಳಕ್ಕೆ. ಇದು ಒಗ್ಗರಣೆಗೆ ಉದ್ದುದ್ದಾಗಿ ಹೆಚ್ಕೊಂಡಿದ್ದೀನಿ. ಈ ಸಾರಿಗೆ ಎಸ್ಪೆಷಲಿ ಉದ್ದುದ್ದಾಗಿ ಹೆಚ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಮಧ್ಯೆ ಮಧ್ಯೆ ತಿನ್ನಕ್ಕೆ ಸಿಗ್ತಾ ಇರುತ್ತಲ್ವಾ, ತುಂಬಾ ಟೇಸ್ಟಿ ಅನ್ಸುತ್ತೆ. ಚಿಕ್ಕದಾಗಿ ಕಟ್ ಮಾಡಿದ್ರೆ ಕರ್ಗೆ ಹೋಗ್ಬಿಡುತ್ತಲ್ವಾ ಆಯಿಲಲ್ಲಿ, ಹಾಗಾಗಿ ಸ್ವಲ್ಪ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕಾಗತ್ತಾ ಮೊಸರು ಖಾರಕ್ಕೆ? ಮೊಸರು ಬೇಡವಾ? ಎಪ್ಪಾಕಿರೋ ಮೊಸರು. ನಾನು ಯೂಶ್ವಲಿ ದಿನಾನು ಮನೇಲೆ ಮೊಸರು ಎಪ್ಪಾಕೊಳ್ತೀನಿ, ಯಾಕೆಂದ್ರೆ ನನ್ನ ಮಕ್ಕಳು ಮೊಸರಿಲ್ದೆ ಇರೋದೇ ಇಲ್ಲ. ನಿಮ್ಮ ಮಕ್ಕಳು ಹಾಗೇನಾ ಕಮೆಂಟಲ್ಲಿ ತಿಳಿಸಿ. ಮೊಸರಾದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅಡುಗೆಗೆಲ್ಲ, ಮತ್ತು ತುಂಬ ಸ್ವೀಟ್ನೆಸ್ ಅಂತ ಅನಿಸುತ್ತೆ ಮನೇಲೆ ಎಪ್ಪಾಕಿರೋ ಮೊಸರು. ಹಾಗಾಗಿ ನಾನು ಯಾವಾಗಲೂ ಈ ಥರ ಎಪ್ಪಾಕಿರೋ ಮೊಸರನ್ನೇ ಪ್ರಿಫರ್ ಮಾಡ್ತೀನಿ ಜಾಸ್ತಿ. ಏನೇನು ಬೇಕು ಅಂತ ನೋಡ್ಕೊಂಬಂದ್ರಿ ತಾನೆ. ಎಷ್ಟು ಸಿಂಪಲ್ ಅಲ್ಲ, ಮನೇಲಿರೋ ಐಟಮ್ಸ್ಗಳನ್ನೇ ಹಾಕ್ಬಿಟ್ಟು ಮಾಡ್ಬೋದು. ಸೋರೆಕಾಯಿ ಇಲ್ಲ ಅಂದರೆ ಸ್ಕಿಪ್ ಮಾಡಿಬಿಟ್ಟು ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೌತೆಕಾಯಿ ಹಾಕ್ಕೋಬೋದು, ಬದನೆಕಾಯಿ ಹಾಕ್ಕೋಬೋದು, ನಿಮ್ಗೆ ಹೇಗೆ ಇಷ್ಟನೋ ಆ ಥರ ಹಾಕ್ಕೊಂಡು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ಹಂಗಂತ ಮತ್ತೆ ಆಲೂಗಡ್ಡೆ ಎಲ್ಲ ಹಾಕ್ಬಿಡ್ಬೇಡಿ, ಓಕೆನಾ? ಸೊ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಸೋರೆಕಾಯಿನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಹೆಚ್ಚಿಟ್ಕೊಳ್ತಿದ್ದೀನಿ. ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಹೆಚ್ಕೋಬೋದು. ನಾನು ಸ್ವಲ್ಪ ಚಿಕ್ಕ ಸೈಜಿಗೆ ಹೆಚ್ಕೋತೀನಿ. ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಹೆಚ್ಕೊಂಡು ನಾನು ಒಂದ್ಸರಿ ತೊಳ್ಕೊಂಡಿದ್ದೀನಿ. ಈಗ ಇದಕ್ಕೆ ನೀರನ್ನ ಹಾಕ್ಕೊಳ್ಳೋಣ. ತರಕಾರಿ ಎಲ್ಲ ಮುಳುಗೋ ಅಷ್ಟು ನೀರಾದರೆ ಸಾಕಾಗುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಆ ಕಾಯಿಗಳು ಉಪ್ಪಿನ ಅಂಶ ಹೀರ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಾವು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಇದು ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳೋಣ ಇದನ್ನ.
ತುಂಬ ಮೆತ್ತಗೂ ಅಲ್ಲ, ಸೊ ಮೀಡಿಯಮ್ ಆಗಿ ಸ್ವಲ್ಪ ತಿನ್ನೋಕೆ ಬರೋ ಥರ ಆದರೆ ಸಾಕು. ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ. ಅಷ್ಟರೊಳಗೆ ನಾವು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಶೇಂಗಾನ ಫ್ರೈ ಮಾಡ್ಕೊಂಡಿದ್ದೀನಿ. ತುಂಬ ಡೀಪ್ ಫ್ರೈಯು ಮಾಡಿಬಿಡ್ಬಾರ್ದು. ಇದು ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಬೀಜ, ಕೊತ್ತಂಬರಿ ಕಾಳು, ಜೀರಿಗೆ. ಕೊತ್ತಂಬರಿ ಕಾಳು ಮತ್ತು ಜೀರಿಗೆನ ಹುರ್ಕೋಬೇಕು ಅಂತೇನಿಲ್ಲ. ದೊಡ್ಡದಾಗಿ ಹೆಚ್ಚಿ ಇಟ್ಕೊಂಡಿರೋ ಅಂಥ ಈರುಳ್ಳಿ. ಇದೀಗ ಬೆಂದಿದೆ. ನೀರನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಹಾಗೆ ಇದರಲ್ಲಿರೋ ಹಸಿಮೆಣ್ಸಿನ್ಕಾಯಿನ ತಗೊಂಡು ರುಬ್ಕೊಳ್ಳೋಣ. ಇದೀಗ ಮಸಾಲ ರೆಡಿಯಾಗಿದೆ. ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಿದೆ ಮಾತ್ರ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ. ಈಗ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಟಪಟ ಅಂದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಹೆಚ್ಚಿ ಇಟ್ಕೊಂಡಿರೋಂಥ ಆನಿಯನ್ನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಫುಲ್ ಬಾಡಬೇಕು ಅಂತೇನಿಲ್ಲ, ಈ ಲೆವೆಲಿಗೆ ಬಾಡಿದ್ರೆ ಸಾಕು. ಈಗ ರುಬ್ಬಿ ಇಟ್ಕೊಂಡಿರೋಂಥ ಮಸಾಲಾನ ಹಾಕ್ಕೊಳ್ಳೋಣ. ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲನೂ ಕಂಪ್ಲೀಟ್ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಹಸಿ ಸ್ಮೆಲ್ ಹೋಗೋದ್ರೊಳಗೆ ನಾವು ಮೊಸರನ್ನ ಸ್ವಲ್ಪ ಕಟ್ಕೊಳ್ಳೋಣ. ಅಂದರೆ ಫುಲ್ಲು ಮಜ್ಜಿಗೆ ಆಗೋವರೆಗೂ ಬೇಡ, ಲೈಟಾಗೆ. ಅದಕ್ಕೆ ಕಟ್ಕೊಂಡಿದ್ದೀನಿ ನಾನು. ಜಸ್ಟ್ ಅದು ವಾಟರ್ ಥರ ಆದರೆ ಸಾಕು, ಫುಲ್ ಮಜ್ಜಿಗೆ ಥರ ಏನಾಗೋದು ಬೇಡ. ಈಗ ಇದು ಒಂದು ರೌಂಡ್ ಕುದ್ದಿದೆ. ಈಗ ಇದಕ್ಕೆ ಬೇಯಿಸಿ ಇಟ್ಕೊಂಡಿರೋಂಥ ಸೋರೆಕಾಯಿನ ಹಾಕ್ಕೊಳ್ಳೋಣ. ನಾನು ವಾಟರ್ ಸಪ್ರೇಟ್ ಮಾಡಿದ್ದೀನಿ. ಇದನ್ನು ಕೂಡ ಮಸಾಲ ಜೊತೆಗೆ ಒಂದು 5 ನಿಮಿಷ ಕುದಿಲಿ. ಈಗ ಇದು ಕುದ್ದಿದೆ, ಹಸಿ ಸ್ಮೆಲ್ ಕೂಡ ಹೋಗಿದೆ. ಇದನ್ನು ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗೆ ಹಾಕ್ಬಿಡೋಣ. ಸಡನ್ನಾಗೆ ಮೊಸರು ಸೇರಿಸೋದು ಬೇಡ. ಸ್ವಲ್ಪ ನಾರ್ಮಲ್ ಟೆಂಪ್ರೇಚರಿಗೆ ಬರಲಿ, ಆಮೇಲೆ ಮೊಸರು ಹಾಕೋಣ. ಈಗ ಇದು ತಣ್ಣಗಾಗಿದೆ. ಇದಕ್ಕೆ ನಾವೀಗ ಮೊಸರನ್ನ ಸೇರಿಸ್ಕೊಳ್ಳೋಣ. ಈಗ ಇದು ಮಸಾಲೆ ಜೊತೆ ಸೇರ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ. ಆಹಾ, ಸ್ಮೆಲ್ಲಿಗೆ ಬೇಗ ಮುದ್ದೆ ಮಾಡ್ಕೊಂಡು ತಿನ್ನೋಣ ಅಂತ ಅನಿಸ್ತಾ ಇದೆ. ಈಗ ಬರೀ ಮುದ್ದೆಗೆ ಅಂತಲ್ಲ, ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಟೇಸ್ಟ್ ನೋಡೋಣ. ಸಾಲ್ಟು ಏನಾದ್ರು ಕಡಿಮೆ ಅನಿಸಿದ್ರೆ ಹಾಕ್ಕೋಬೋದು. ಯಾಕಂದರೆ ಮೊಸರು ಮಿಕ್ಸ್ ಮಾಡಿದಾದ್ಮೇಲೆ ಸ್ವಲ್ಪ ಸಾಲ್ಟು ವೇರಿಯೇಷನ್ಸ್ ಆಗುತ್ತೆ. ಹಾಗಾಗಿ ಸಾಲ್ಟ್ ಏನಾದ್ರು ಕಡಿಮೆ ಅನಿಸಿದ್ರೆ ಹಾಕ್ಕೋಬೋದು. ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಮತ್ತೆ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಯಾರಿಗೆಲ್ಲ ಮುದ್ದೆ ಅಂದ್ರೆ ತುಂಬಾ ಇಷ್ಟನೋ ಅವರಿಗೆ ಈ ರೆಸಿಪಿನ ಶೇರ್ ಮಾಡೋದನ್ನ ಖಂಡಿತ ಮರಿಬೇಡಿ. ಇದೇ ತರ ಈಸಿ ಅಂಡ್ ಸಿಂಪಲ್ ರೆಸಿಪಿಗಳು ಬೇಕಂದ್ರೆ ನನ್ನ ಚಾನೆಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.